ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗಡ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ ಹೋಗ್ಬಿಡೋಣ ಪಟ ನಂಗೆ ಅದಕ್ಕೆ ನಮ್ಮ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋಣ ಮರಿಬೇಡಿ. ಮುಂದೆ ಒಂದೆರಡು ದಿನ ವಿಡಿಯೋ ಬರೋದಿಲ್ಲ, ಒಂದು ಚಿಕ್ಕ ಟ್ರಿಪ್ಗೆ ಹೋಗ್ತಾ ಇದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲ ಕಮೆಂಟ್ ಸೆಕ್ಷನಲ್ಲಿ ಕಿರ್ಚಾಡೋದಕ್ಕೆ ಹೋಗ್ಬೇಡಿ. ಏನು ಕಿರ್ಚಾಡೋದಲ್ಲಿ ನೀನೇನು ಗುರು ಫೀಲ್ ಆಗ್ತೀಯಾ ಅಂತ ಹೇಳ್ತೀರಾ, ಗೊತ್ತು. ಓಕೆ, ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ ವಿತೌಟ್ ಮೇಕಿಂಗ್ ಡಿಲೇ. ಬೇಗ ವಿಡಿಯೋಗೆ ಲೈಕ್ ಮಾಡಿದ್ರೆ ಒಂದೇ ಒಂದು ಲೈಕ್ನ ಗುದ್ರಿ ಹಾಕೊಂಡು, ಇದು ಇಂಟ್ರೆಸ್ಟಿಂಗ್ ಸ್ಟ್ಯಾಟ್ಸ್ ರಿಲೇಟೆಡ್ ಗುರು. ಬಾಕ್ಸಿಂಗ್ ಡೇ ಟೆಸ್ಟ್ ಮ್ಯಾಚ್ ನೆಕ್ಸ್ಟ್ ಬರ್ತಾ ಇರುವಂಥದ್ದು 26ನೇ ತಾರೀಕು ಸ್ಟಾರ್ಟ್ ಆಗುವಂಥದ್ದು ಬಾಕ್ಸಿಂಗ್ ಡೇ ಟೆಸ್ಟ್ ಮ್ಯಾಚು. ಸೊ ಬಾಕ್ಸಿಂಗ್ ಡೇ ಟೆಸ್ಟ್ ಮ್ಯಾಚ್ ಅಂದರೆ ಎಲ್ಲರೂ ಕೂಡ ಗೊತ್ತಿರುತ್ತೆ, ಏನು ಸ್ಪೆಷಲ್ ಆಗಿ ಹೇಳಬೇಕಾಗಿಲ್ಲ. ಬಾಕ್ಸಿಂಗ್ ಡೇ ಟೆಸ್ಟ್ ಮ್ಯಾಚ್ ಏನು ಯಾವಾಗಲೂ ಆಗುವಂಥದ್ದಲ್ಲ, ವರ್ಷದ ಲಾಸ್ಟ್ ಟೆಸ್ಟ್ ಮ್ಯಾಚ್ನ ಬಾಕ್ಸಿಂಗ್ ಡೇ ಟೆಸ್ಟ್ ಮ್ಯಾಚ್ ಆಗಿ ಕರೀತಾರೆ. 26ನೇ ತಾರೀಕಿಗೆ ಸ್ಟಾರ್ಟ್ ಆಗಬೇಕು ಈ ಮ್ಯಾಚ್, ಅವಾಗ ಬಾಕ್ಸಿಂಗ್ ಡೇ ಟೆಸ್ಟ್ ಅಂತ ಕರೀತಾರೆ. ಸೊ ಈ ಬಾಕ್ಸಿಂಗ್ ಡೇ ಟೆಸ್ಟಲ್ಲಿ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಮುಖಾಮುಖಿ ಆಗಿರೋದು 3 ಸಲ ಈ ಹಿಂದೆ. ಸ್ಟ್ಯಾಟ್ಸ್ ನೋಡಿ ಯಾವ ಥರ ಇದೆ ಅಂತ. ಇಂಡಿಯಾ ಒಂದು ಮ್ಯಾಚ್ನು ಕೂಡ ಸೋತಿಲ್ಲ ಗುರು. ಫಸ್ಟ್ ಮ್ಯಾಚು ಡ್ರಾ ಆಗಿದೆ 2014ನಲ್ಲಿ. 2018ನಲ್ಲಿ ಇಂಡಿಯಾ 137 ಆಸ್ಟ್ರೇಲಿಯಾ ಮೇಲೆ ಗೆದ್ದಿದೆ. 2020 8 ವಿಕೆಟಿಂದ ಇಂಡಿಯಾ ಗೆದ್ದಿದೆ. ಸೊ ಬಾಕ್ಸಿಂಗ್ ಡೇ ಟೆಸ್ಟ್ ಮ್ಯಾಚ್ಗೂ ಏನೋ ಒಂಥರ ನಂಟು. ನೋಡೋಣ ಈ ಸಲ ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಅದೇನಾಗುತ್ತೆ ಬಾಕ್ಸಿಂಗ್ ಡೇ ಟೆಸ್ಟ್ ಮ್ಯಾಚ್ ಅಂತ. ಅಪ್ಡೇಟ್ ನಂಬರ್ 2, ಪಾಪ ಅನ್ಸುತ್ತೆ ಗುರು. ಪಾಪ ನ್ಯಾಥನ್ ಮೆಕ್ಸ್ವಿನಿ ಅವ್ರನ್ನ ಟೀಮಿಂದ ಡ್ರಾಪ್ ಮಾಡಿದರೆ ಆಸ್ಟ್ರೇಲಿಯನ್ ಸೆಲೆಕ್ಷನ್ ಕಮಿಟಿ ಅವರು. ಪಾಪ ಅವ್ರು ಸಿಕ್ಕಾಪಟ್ಟೆ ಇಂಟೆನ್ಸ್ ಆಗಿ ವೆಯ್ಟ್ ಮಾಡ್ತಾ ಇದ್ರು. ಫಾರ್ ದ ವೆರಿ ಫಸ್ಟ್ ಟೈಮು ನಾನು ಬಾಕ್ಸಿಂಗ್ ಡೇ ಟೆಸ್ಟ್ ಮ್ಯಾಚ್ ಆಡ್ತಿದ್ದೆ, ನನಗೆ ಸಿಕ್ಕಾಪಟ್ಟೆ ಎಕ್ಸೈಟಿಂಗ್ ಆಗ್ತಾ ಇದೆ, ನನಗೆ ಸಿಕ್ಕಾಪಟ್ಟೆ ರೊಚ್ಚಿಗೆದ್ಬಿಟ್ಟಿದ್ದೀನಿ ನಾನು ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ರು. ಥರ್ಡ್ ಟೆಸ್ಟ್ ಮ್ಯಾಚ್ ಆಗ್ತಾ ಇದ್ದಂಗೆ ಪಾಪ ಇಲ್ಲಿ ನೋಡ್ತಾ ಹೋದರೆ ಟೀಮಿಂದನೇ ಡ್ರಾಪ್ ಮಾಡಿಬಿಟ್ಟಿದ್ದಾರೆ. ಹೋಲ್ ಸ್ಕ್ವಾಡ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಇದರಲ್ಲಿ ನ್ಯಾಥನ್ ಅವ್ರನ್ನ ಈಚೆಗಡೆ ಸಲ್ಲಿಸಾಗಿಬಿಟ್ಟಿದ್ದಾರೆ. ಆ್ಯಂಡ್ ಬೋಲ್ಯಾಂಡ್ ಅವರು ಕೂಡ ಒಳಗಡೆ ಬಂತಾರೆ ಹ್ಯಾಸಲ್ವುಡ್ಗೆ ಇಂಜುರಿ ಆಗಿರೋದ್ರಿಂದ. ಅಪ್ಡೇಟ್ ನಂಬರ್ 3, ಸೌತ್ ಆಫ್ರಿಕಾ ಟೆಸ್ಟ್ ಸ್ಟ್ಯಾಟ್ಸ್ ಏನೋ ಓಕೆ ಚೆನ್ನಾಗಿದೆ. ಶ್ರೀಲಂಕಾ ಮೇಲೆ ರೀಸೆಂಟಾಗಿ 2 ಮ್ಯಾಚ್ನು ಕೂಡ ಗೆದ್ಬಿಟ್ಟು ಹಾವಳಿ ಕೊಟ್ಬಿಟ್ಟು ಇವಾಗ ಟಾಪ್ ಆಫ್ ದ ಟೇಬಲ್ ಹೋಗಿ ಕುತ್ಕೊಂಡಿದ್ದಾರೆ ಶ್ರೀಲಂಕಾದವರು. ಬಟ್ ಪಾಕಿಸ್ತಾನ ಇವಾಗ ಆಡ್ತಿದ್ದಲ್ಲ ODI ಸೀರೀಸು, ಆಡಿ ಮುಗಿಸಿದೆ. ಇವಾಗ ಸೀರೀಸ್ನ ಕೂಡ ಗೆದ್ದಿದ್ದಾಗಿದೆ ಪಾಕಿಸ್ತಾನ. 2-0 ಇಂದ ಇವಾಗ ಸೀರೀಸ್ನ ಕೈವಶ ಮಾಡ್ಕೊಂಡ್ಬಿಟ್ಟಿದ್ರು ಆಲ್ರೆಡಿ. ಸೊ ಸೀರೀಸ್ನ ಸೋತಂಗಿನೇ ಲೆಕ್ಕ ಇವರು. ಸೊ ಇದನ್ನೆಲ್ಲ ನೋಡ್ತಾ ಹೋದರೆ 2 ಮ್ಯಾಚ್ ಏನಿದೆ, 2 ಟೆಸ್ಟ್ ಮ್ಯಾಚ್ ಏನಿದೆ, ಪಾಕಿಸ್ತಾನದವ್ರ ಇವ್ರ ಮೇಲೆ ಆಡಬೇಕಾಗಿರುವಂಥದ್ದು. ಇದರಲ್ಲಿ 1 ಮ್ಯಾಚ್ನ ಇವರು ಗೆಲ್ಲೇಬೇಕು ಅಫಿಷಿಯಲ್ ಆಗಿ ಕ್ವಾಲಿಫೈ ಆಗೋದಕ್ಕೆ. 2-2 ಸೋತೋಗ್ಬಿಟ್ರು ಅಂದರೆ ಇವ್ರಿಗೆ ಡಿಪೆಂಡೆನ್ಸಿ ಬೇರೆಯವ್ರ ಮೇಲೂ ಕೂಡ ಬಂದೇ ಬರುತ್ತೆ. ಸೊ ಇಲ್ಲಿ ಪಾಕಿಸ್ತಾನ ಅಷ್ಟು ಈಸಿಯಾಗಿ ಸೋತೋಗ್ಬಿಡ್ತಾರೆ ಅಂತಲೂ ಕೂಡ ಹೇಳೋದಕ್ಕಾಗೋದಿಲ್ಲ. ಯಾಕಂದರೆ 2-2 ಮ್ಯಾಚ್ನ ಇವಾಗ ODI ಸೀರೀಸಲ್ಲಿ ಗೆದ್ದು ತೋರಿಸಿದ್ದಾರೆ ಪಾಕಿಸ್ತಾನದವರು. ಸೊ ನೋಡೋಣ, ಹೋಪ್ ಫಾರ್ ದ ಬೆಸ್ಟು. ಇಲ್ಲೇನಾದ್ರು ಪಾಕಿಸ್ತಾನದವರು ಇಂಡಿಯಾಗೆ ಹೆಲ್ಪ್ ಮಾಡೋ ಸಾಧ್ಯತೆ ಏನಾದ್ರು ಇದೆಯಾ ಅಂತ ಕಾದು ನೋಡ್ಬೇಕು. ಅಲ್ಟಿಮೇಟಾಗಿ ಇವ್ರು 2 ಮ್ಯಾಚ್ನ ಸೋಲ್ಬೇಕು. 1 ಮ್ಯಾಚ್ನ ಸೋಲ್ಬಿಟ್ಟು 1 ಮ್ಯಾಚ್ನ ಗೆದ್ರು ಅಂತಂದರೆ ಏನು ನಮಗೇನು ಯೂಸ್ ಆಗೋದಿಲ್ಲ. 2 ಮ್ಯಾಚ್ನ ಪಾಕಿಸ್ತಾನದವರು ಸೋಲ್ಸ್ಬಿಟ್ರು ಅಂತಂದರೆ ಆಸ್ಟ್ರೇಲಿಯಾಗೂ ಯೂಸ್ ಆಗುತ್ತೆ, ಜೊತೆಗೆ ಇಂಡಿಯಾ ಕೂಡ ಒಂದು ರೇಂಜ್ ಯೂಸ್ ಆಗುತ್ತೆ. ಅಪ್ಡೇಟ್ ನಂಬರ್ 4, ಪೃಥ್ವಿ ಶಾನ ಏನಕ್ಕೆ ಈಚೆಗಡೆ ಬಿಟ್ಟರು? ಮುಂಬೈ ಸ್ಕ್ವಾಡ್ ಇಂದ ವಿಜಯ್ ಹಜಾರೆ ಟ್ರೋಫಿಯಿಂದ ಇವ್ರನ್ನ ಏನಕ್ಕೆ ಈಚೆಗಡೆ ಬಿಟ್ಟರು ಅಂತ ಸ್ಪಷ್ಟನೆನ ಕೊಟ್ಟಿದ್ದಾರೆ ಮುಂಬೈ ಕ್ರಿಕೆಟ್ ಅಸೋಸಿಯೇಷನ್ ಅವರು. ಇವರು ಪ್ರಾಕ್ಟೀಸ್ಗೆ ಅಂತ ಬರ್ತಾ ಇರಲಿಲ್ವಂತೆ. ಸಯ್ಯದ್ ಮುಷ್ತಾಕ್ ಅಲಿ ಟೂರ್ನಮೆಂಟಲ್ಲಿ ಇವ್ರನ್ನ ಹಾಕೊಂಡಿದ್ರು, ಮುಂಬೈ ಅವ್ರನ್ನ ಟ್ರೋಫಿನ ಗೆದ್ದಿದ್ದು. ಬಟ್ ಇವರು ಪ್ರಾಕ್ಟೀಸ್ಗೆ ಬರ್ತಾ ಇರಲಿಲ್ವಂತೆ. ನೈಟ್ ಔಟ್ಸು ಅದು ಇದೆಲ್ಲ ಮಾಡ್ಕೊಂಡು ಆರಾಮಾಗಿ ಚಿಲ್ ಮಾಡ್ತಾರಂತೆ. ಗಿಡ್ಗಿರ್ನೆಲ್ಲ ಹಾಕೊಂಡು ನೈಬರ್ಸ್ನೆಲ್ಲ ಹಾಕೊಂಡು ಆರಾಮಾಗಿ ಚಿಲ್ ಮಾಡ್ತಾ ಇದ್ರಂತೆ. ಬೆಳಿಗ್ಗೆ 6 ಗಂಟೆಗೆ ಪ್ರಾಕ್ಟೀಸ್ ಸೆಷನ್ಗೆ ಬರಬೇಕು ಅಂತ ಹೇಳಿದ್ರೆ ಇವ್ರು ಯಾವುದೋ ಟೈಮಿಗೆ ಬರ್ತಾ ಇದ್ರಂತೆ. ಸೊ ಈ ನೆಗ್ಲಿಜೆನ್ಸಿ ಡಿಸಿಪ್ಲಿನರಿ ಇಶ್ಯೂ ಏನಿದೆ ಇವರಿಂದ, ಸೊ ಅದಕ್ಕೋಸ್ಕರ ಡಿಸಿಪ್ಲಿನರಿ ಆ್ಯಕ್ಷನ್ನ ತಗೊಂಡಿದ್ದಾರೆ. ಅದಕ್ಕೋಸ್ಕರ ಅವ್ರನ್ನ ಈಚೆಗಡೆ ಬಿಟ್ಟಿರೋದು. ಅವರ ಪರ್ಫಾರ್ಮೆನ್ಸ್ನ ನೋಡ್ತು ಅಂತಂದರೆ ಅಲ್ಲ, ಅವರ ಪರ್ಫಾರ್ಮೆನ್ಸು, ಅವರ ಸ್ಟ್ಯಾಟ್ಸು ಈ ಲಿಸ್ಟೇ ಫಾರ್ಮೆಟಲ್ಲಿದೆ, ಇದು ಮಸ್ತಾಗೇ ಇದೆ. ಸೊ ಪರ್ಫಾರ್ಮೆನ್ಸ್ ಇಶ್ಯೂ ಏನಿಲ್ಲ, ಡಿಸಿಪ್ಲಿನರಿ ಇಶ್ಯೂ ಇದೆ, ಅದಕ್ಕೋಸ್ಕರ ಈ ಆಕ್ಷನ್ ತಗೊಂಡಿದ್ದೀವಿ ಅಂತ ಮುಂಬೈ ಕ್ರಿಕೆಟ್ ಅಸೋಸಿಯೇಷನ್ ಅವರು ಅಫಿಷಿಯಲ್ ಆಗಿ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 5, ನೆನ್ನೆ ಸೀರೀಸ್ನ ಗೆದ್ರು ಇಂಡಿಯಾ ವೆಸ್ಟ್ ಇಂಡೀಸ್ ಮೇಲೆ. ಗೊತ್ತಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ನಾನು ವುಮೆನ್ಸ್ ಬಗ್ಗೆ ಮಾತಾಡ್ತಾ ಇರೋದು. T20 ಸೀರೀಸ್ನ ಕೈವಶ ಮಾಡಿಕೊಂಡು ಗೆದ್ದಿದ್ದಂತೂ ಆಯಿತು ಮಗ. ಈ ಸೀರೀಸಲ್ಲಿ ಫಾಸ್ಟೆಸ್ಟ್ 50 ಬಂದಿದೆ. ವುಮೆನ್ಸ್ ಇಂಟರ್ನ್ಯಾಷನಲ್ಸಲ್ಲಿ ಫಾಸ್ಟೆಸ್ಟ್ 50 ಹೊಡೆದಿರೋದು ಯಾರು ಅಂತಂದ್ರೆ ರಿಚಾ ಘೋಷ್. ಕೇವಲ 18 ಬಾಲಲ್ಲಿ ಹೊಡೆದಿರುವಂಥ 50ನೇ ನಮ್ಮ RCB ಪ್ಲೇಯರಿಂದ ಆಗಿರುವಂಥ ದಾಖಲೆ. ಮತ್ತೊಬ್ಬ RCB ಪ್ಲೇಯರ್ದನ್ನೇ ಸ್ಟ್ಯಾಟ್ಸ್ನ ಈಕ್ವಲ್ ಮಾಡಿದ್ರೆ ಅಂತ ಹೇಳಬೇಕು. ಇದು ಜಾಯಿಂಟ್ ದಾಖಲೆ ಆಗಿದೆ. 18 ಬಾಲಿಗೆ 50ನ ಸೋಫಿ ಡಿವೈನ್ ಅವ್ರನ್ನ ಕೂಡ ಹೊಡೆದಿದ್ರು. ಆ ರೆಕಾರ್ಡ್ನ ಇವಾಗ ಮ್ಯಾಚ್ ಮಾಡಿದ್ರೆ, ಆ ರೆಕಾರ್ಡ್ನ ಇವಾಗ ಈಕ್ವಲ್ ಮಾಡಿದರೆ ರಿಚಾ ಘೋಷ್ ಅವರು. ಇಬ್ಬರೂ ಕೂಡ RCB ಪ್ಲೇಯರ್ಸ್ ಆಗಿರೋದ್ರಿಂದ ನಮಗೆ ಸಿಕ್ಕಾಪಟ್ಟೆ ಖುಷಿ. ಇನ್ನೂ ಒಂದೇನು ಅಂದರೆ ಸ್ಮೃತಿ ಮಂದನೂ ಕೂಡ ಮಸ್ತಾಗಿ ಪರ್ಫಾರ್ಮ್ ಮಾಡ್ತಾ ಇರುವಂಥದ್ದು. ಸೊ ಇದಕ್ಕಿಂತ ಒಂದು ಖುಷಿ ಮ್ಯಾಟ್ರು ಬೇಕಾಗೋರು ಎಲ್ಲ RCB ಪ್ಲೇಯರ್ಗಳು ಫುಲ್ ಆನ್ ಹೈ ಆನ್ ಫಾರ್ಮಲ್ಲಿ ಕಾಣಿಸ್ಕೊಂತ ಇದ್ದಾರೆ. ಈ ಕಡೆ ನೋಡ್ತಾರೆ ಮೆನ್ಸಲ್ಲೂ ಕೂಡ ಮಸ್ತಾಗಿ ಆಡಿದ್ದಾರೆ, ಆ ಕಡೆ ನೋಡ್ರೆ ವುಮೆನ್ಸಲ್ಲೂ ಕೂಡ ಮಸ್ತಾಗಿ ಆಡ್ತಿದ್ದಾರೆ. ಸೊ 2025 ಸೀಸನ್ ವಿಲ್ ಬಿ ಒಂಥರ ಸೌಂಡ್ ಸೀಸನ್ RCBಗೆ ಅಂತ ಅನ್ನಿಸ್ತಾ ಇದೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇದಿಷ್ಟು ಆಗಿದ್ದು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು, ನಾವು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಒಬ್ಬ